ಹಸ್ತಾಕ್ಷರ ಆದಾಗ ನಾನು ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಹೋಗಿದ್ದೆ. ಸೊ ಒಳಗಡೆ ಚೇಂಬರಲ್ಲಿ ಕರೆದ್ಬಿಟ್ಟು ನಿನಗೇನು ಬೇಕು ನಿನ್ನ ಸಿನಿಮಾಗೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವತ್ತಿಂದ ಇವತ್ತಿನವರು ನಾನು ಏನೇ ಕೇಳಿದ್ರು ನಾನು ಫೋನ್ ಮಾಡಿದ್ರು, ಬಿಜಿದ್ರು ತಿರ್ಗಾ ಕಾಲ್ ಮಾಡಿಬಿಟ್ಟು ಏನು ಮಾಡ್ಬೇಕು ಏನಿಲ್ಲ ಅಂತ ವಿಚಾರಿಸ್ತಾರೆ ಎಲ್ಲದನ್ನು. ಆಮೇಲೆ ಥ್ಯಾಂಕ್ ಯು ಬಾಮಾರಿ ಸರ್, ನಮ್ಮಂಥ ಇವಕ್ಕೆ ಹೊಸ ಪ್ರತಿಭೆಗಳಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಗಿರಿ ಸರ್ ಬಗ್ಗೆ ಹೇಳಬೇಕು. ಅವರು ಪ್ರತಿ ಹಂತದಲ್ಲೂ ಶೂಟಿಂಗ್ ಯಾವ ಹಂತಕ್ಕೆ ಬಂದಿದೆ, ಎಲ್ಲಿಗೆ ಆಗಿದೆ, ಏನಾಗಿದೆ, ಏನಿಲ್ಲ ಅಂತ ಪ್ರತಿ ಸಲ ಕಾಲ್ ಮಾಡಿ ಎಲ್ಲಿವರೆಗೂ ಏನೇನು ಮಾಡಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಹೋಗುವಂಥ ಒಂದು ಮಾರ್ಗದರ್ಶನ ತೋರಿಸ್ಕೊಟ್ರು ನನಗೆ. ಆಮೇಲೆ ನಾನು ಮೇನಾಗಿ ಹೀರೋ ಆಗಿ ಮಾಡೋಕೆ ಮೇನಾಗಿ ಹರೀಶ್ ಸರ್ನೇ ಕಾರಣ. ನಾನೊಂದು 2020ರಲ್ಲಿ ಒಂದು ಟೀಜರ್ ಶೂಟ್ ಮಾಡ್ಕೊಂಡು ಹರೀಶ್ ಸರ್ ಕೈಯಲ್ಲಿ ಲಾಂಚ್ ಮಾಡಿಸಿದ್ವಿ. ಇದೇ ಬರ್ಗೆಟ್ ಬಸ್ಸಿದ್ದು ಒಂದು ಶಾರ್ಟು. ಸೊ ಅದು ನೋಡ್ಬಿಟ್ಟು ಇದನ್ನ ನೀನೇ ಮಾಡ್ಬೇಕು ಕಾಣೋ, ಇದು ಕಾಶಿನಾಥ್ ಫ್ಲೇವರ್ ಬರ್ತಿದೆ ಅಂತ ಅವತ್ತು ನನಗೆ ಅವ್ರು ಧೈರ್ಯ ಕೊಟ್ಟರು. ಸೊ ಅದೇ ನನಗೆ ಇವತ್ತು ಪ್ಲಸ್ ಪಾಯಿಂಟ್ ಆಯ್ತು ಇಲ್ಲಿ ಬಂದಿರೋದು. ಸೊ ತುಂಬ ಥ್ಯಾಂಕ್ ಯು ಸರ್, ಹರೀಶ್ ಸರ್ ಮತ್ತೆ ಗಿರಿ ಸರ್ ನನಗೆ ಇದರಲ್ಲಿ. ಆಮೇಲೆ ಈಗ ಮೇಡಮ್ ಅವ್ರು ಮಾತಾಡ್ಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ. ಡೈರೆಕ್ಟ್ರೆ ನೀವು ಮಾತಾಡಿ, ನಿಮ್ಮ ಪಾತ್ರ ಏನು, ಸಿನಿಮಾ ಬಗ್ಗೆ ಹೇಳಿ ಡೈರೆಕ್ಟ್ರೆ. ಇದು ಒಂದು ಬರ್ಗೆಟ್ ಬಸ್ಸೆ ಅಂತಂದ್ರೆ ಇದೊಂದು ನಮ್ಮೊಳಗಡೆ ಒಬ್ಬ ಪಾತ್ರಧಾರಿ ಅನ್ನೋನು ಇರ್ತಾನೆ. ಅವನು ಹೊರಗಡೆನೆ ಬರಲ್ಲ, ಅವಾಗ ಹುಡುಗಿರ್ ನೋಡಿದಾಗ ಮಾತ್ರ ಅವ್ರು ಆಚೆ ಬರ್ತಿರ್ತಾನೆ. ಸೊ ಅವನ್ನ ಓಪನ್ ಆಗಿ ನಾನು ಯಾರು ಒಳಗಡೆ ಹೇಳ್ಕೊಳ್ದೇ ಇರೋದು ನಾನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಾಂದಿನ ಸ್ಕ್ರೀನ್ ಪ್ಲೇದಲ್ಲಿ ಹೋಗುತ್ತೆ. ಒಂದು 50ರಿಂದ 55 ಜನ ಹುಡುಗಿರು ಬಂದು ಹೋಗ್ತಾರೆ ಇದರಲ್ಲಿ. ಆಮೇಲೆ ಸರ್ ಒಂದೊಂದು ಸೀನಿಗೆ ಒಂದೊಂದು ಹುಡುಗಿರು ಚೇಂಜ್ ಆಗ್ತಾರೆ. ಸರ್ ಈಗ ನಾವಿಲ್ಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀವಿ ಸರ್, ಒಂದೊಂದು ಸೀನಿಗೆ ಒಂದೊಂದು ಹುಡುಗಿರ್ನ ಆ ಥರ ಒಂದೊಂದು ಸೀನಿಗೆ ಒಂದೊಂದು ಹೀರೋಯಿನ್ಗಳ್ತಾರೆ ಸರ್. ಹೌದು ಸರ್. ಆಮೇಲೆ ಮಾಡಿದ್ದೀನಿ ಸರ್, ಅದರಿಂದನೇ ಇಲ್ಲಿ ಬಂದಿರೋದು. ನಿಮ್ಗೆ ಇನ್ನೊಂದು ಸರ್, ನಾನು ನಿಮಗೆ ಇನ್ನೊಂದು ಯಾಕೆ ಹೇಳಬೇಕು, ಅವಾಗಲೇ ಸಾರ್ ಬರೋಗ ನಾನು ಅರ್ಧದಲ್ಲೇ ನಿಲ್ಲಿಸಿದೆ. ಸೊ ಇದೆಲ್ಲ ಏನು ಪ್ರೆಸ್ ಮೀಟು ಮೀಡಿಯಾದವರು ಸಾರ್ ಎಲ್ಲ ಬಂದಿದ್ದಾರೆ, ಇದು ನಿಜ ಜೀವನದಲ್ಲಿ ನಡೀತಾ ಇರೋದು ಸರ್. ಆ್ಯಕ್ಚುಲಿ ಹೇಗಂದರೆ ನೀವು ದಿನ ಹೋಗ್ತಾ ಇರೋ ಪ್ರೆಸ್ ಮೀಟ್ಗೆ ಎಲ್ಲ ಸಿನ್ಗಳು ಮಾಡ್ತಾ ಇರ್ತೀರಾ, ಅಲ್ಲಿ ಹೀರೋ ಆಗ್ಬೇಕಂತ ಬಂದಿರ್ತಾರೆ, ಡೈರೆಕ್ಟರ್ ಆಗ್ಬೇಕಂತ ಬಂದಿರ್ತಾರೆ. ಸೊ ನಾನು ಹೀರೋ ಆಗ್ಬೇಕಂತ ಕನಸಲ್ಲೂ ಕಂಡಿಲ್ಲ ಸರ್, ಅದು ಕನಸು ಬೀಳೋಕ್ಕೂ ಸಾಧ್ಯನೇ ಇಲ್ಲ, ಡೈರೆಕ್ಟರ್ ಆಗ್ಬೇಕಂತೂ ಅನ್ಕೊಂಡಿರಲಿಲ್ಲ. ಸೊ ಕೆಲವೊಂದು ಪ್ರಾಮಿಸ್ ಮಾಡಿದ್ದೆ ಸರ್. 2012ಅಲ್ಲಿ ನಾನು ಒಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಅವಳು ಹೇಳಿದ್ಲು ಸರ್, ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಕಣೋ, ನೀನು ದೊಡ್ಡ ವ್ಯಕ್ತಿ ಆದ ನಾನು ನಿಮ್ಮನ್ನು ನೋಡ್ಬೇಕಂತ ಆಸೆ ಇತ್ತು ಅಂತ ಸರ್. ಸೊ ಕೆಲವೊಂದು ಕಾರಣಾಂತರಗಳಿಂದ 2014ರಲ್ಲಿ ಅವಳಿಗೆ ಮದುವೆ ಆಯಿತು ಸರ್. ಮದುವೆ ಆದಮೇಲೆ ನಾನು ಸಾಯೋಣ ಅಂತ ಹೊರಟಾಗ ಅವಳು ಕೆಲವೊಂದು ಮೆಸೇಜ್ ಕಳಿಸಿದ್ಲು, ನೀನು ನನ್ನ ಪ್ರೀತಿನ ಇಟ್ಕೊಂಡು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡು, ನಿನ್ನ ಪ್ರೀತಿ ಗ್ರೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಆಮೇಲೆ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ನಾನು ಇದ್ರ ಹಿಂದೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ, ಹಮಾಲಿ ಕೆಲಸ ಮಾಡ್ತಿದ್ದೆ, ಗಾರೆ ಕೆಲಸ ಮಾಡ್ತಿದ್ದೆ. ಸೊ 2018ರಲ್ಲಿ ನನಗೆ ಒಂದು ದಾರಿ ಸಿಕ್ತು ಸರ್ ಇಂಡಸ್ಟ್ರಿ ಬರೋಕ್ಕೆ. ಅವತ್ತಿಂದ ಇವತ್ತಿನವರೆಗೂ ಇವಾಗ ಏನು ನೋಡಿದ್ರಲ್ವಾ, ಇದು ನನ್ನ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದನ್ನು ಈ ಜಸ್ಟ್ ಆರಂಭ ಆಗಿದೆ ಸರ್, ಅಂತ್ಯ ಮಾತ್ರ ನೀವೇ ನೋಡ್ತೀರಾ. ಸೊ ಇಷ್ಟು ಹೇಳಿ ನಾನು ಇದು ಏನು ಓವರ್ ಆಲ್ ಇವೇನು ಬಂದಿದ್ದೀರೋ ಎಲ್ಲ ಏನಿದೆ ಇದೆಲ್ಲ ನಮ್ಮ ಹುಡುಗಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್ ನನ್ನ ಕಡೆಯಿಂದ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರ್ದೇಶಕರೇ ಒಂದ್ ನಿಮಿಷ ಪ್ರಶ್ನೆ ಏನೋ ಇತ್ತು ಸರ್, ಕೂತ್ಕೊಳ್ಳಲ್ಲ. ಸರಿ ಸರ್, 2018ರಲ್ಲಿ ನಾನು ರಜತ್ ರಘುನಾಥ್ ಅಂತ ಒಬ್ಬ ಪ್ರೊಡ್ಯೂಸರ್ ಹತ್ರ ಬರ್ತೀನಿ ಸರ್, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡ್ಬಿಟ್ಟು. ಸೊ ಅವ್ರ ಹತ್ರ ಬಂದಾಗ ಏನಾಗುತ್ತೆ, ಅವ್ರು ನನಗೆ ಇರೋಕೆ ಆಶ್ರಯ ಕೊಡ್ತಾರೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ BN ಸ್ವಾಮಿ ಅವರು ಅಂತ ಬರ್ತಾರೆ ಸರ್. ನಾನು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ನಾನು ಸ್ಕ್ರಿಪ್ಟ್ಗಳು ಬರಿತಾ ಇರ್ತೀನಿ ಸರ್. ಅದಾದಮೇಲೆ ಹೀಗೆ ನಮ್ಮ ಪ್ರೊಡ್ಯೂಸರ್ ನಾಗಾರ್ಜುನ ರೆಡ್ಡಿ ಅವರು ಸಿಕ್ಕರು ಸರ್. ಹಾಗಾಗಿ ಒಂದು ಬರ್ಗೆಟ್ ಬಸ್ ಸಿನಿಮಾ ಮಾಡಬೇಕಾಯ್ತು ಸರ್. ಸರ್ ನಮ್ಮದು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಸಿರುಗುಪ್ಪ ತಾಲೂಕು ಸರ್, ತೆಕ್ಕಲಕೋಟೆ ಅಂತ ಒಂದು ಪಟ್ಟಣ ಪಂಚಾಯಿತಿ. ನಮ್ಮದು ಡಿಗ್ರಿ BCom ಡಿಸ್ಕಂಟಿನ್ಯೂ ಆಗಿದೆ ಸರ್. ಸರ್ ಮನೇಲಿ ಏನಿಲ್ಲ ಸರ್, ನಮಗೆ ಏನು ಯಾರಿಗೆ ಸಪೋರ್ಟ್ ಇಲ್ಲ, ನನಗೆ ಮನೆಗೆ ಸಂಬಂಧ ಇಲ್ಲದೇ ನಾನು ನಮ್ಮ ಹುಡುಗಿ ಕೊಟ್ಟಿರೋ ಮೇನ್ ಒಂದೇ ಸರ್, ನಮ್ಮ ಹುಡುಗಿ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು. ಅವಳಿಗೆ ಒಂದಿನ ಉಳಿಸ್ಕೊಂಡು ಸತ್ರು ಪರವಾಗಿಲ್ಲ ಅಂತ ನಾನು ಬಂದ್ಬಿಟ್ಟೆ ಸರ್, ಎಲ್ಲರನ್ನ ಬಿಟ್ಬಿಟ್ಟು. ಸರ್ ಇಲ್ಲ ಸರ್, ನೋವಾಗಿದೆ, ಮಾಡೋಕ್ಕಾಗಲ್ಲ. ಅಲ್ಲ ಸಿನಿಮಾದಲ್ಲಿ ಇಲ್ಲ ಸರ್, ಮಾಡಲ್ಲ ಸರ್, ರಿಯಲು ಮಾಡಲ್ಲ, ಸೀರಿಯಲಲ್ಲಿ ಮಾಡಲ್ಲ.
ಓಕೆ, ಅಲ್ಲೊಂದು ಪ್ರಶ್ನೆ ಸರ್, ಏನೋ ಕೇಳ್ತಿದ್ರಿ. ಕೇಳಿ. ಇದ್ದಾರೆ ಸರ್, ಮದುವೆ ಆಗಿದೆ, ಎಲ್ಲೋ ಇದ್ದಾಳೆ, ಚೆನ್ನಾಗಿರ್ಲ ಅಂತ ನಾನು ದಿನ ಆ ದೇವ್ರನ್ನ ಬೇಡ್ಕೊತೀನಿ ಸರ್. ಆಗಿದ್ದಾರೆ ಸರ್. ಇಲ್ಲ ಸರ್, ನನಗೆ ಕಾಂಟ್ಯಾಕ್ಟ್ ಇಲ್ಲ ಸರ್, ಅವರು ಕಾಂಟ್ಯಾಕ್ಟ್ ಇಲ್ಲ. ಬಟ್ ಗೊತ್ತಾಗುತ್ತಲ್ಲ ಸರ್ ಕೆಲವ್ರ ಮುಖಾಂತರ. ಇಲ್ಲ ಮ್ಯಾಮ್, ಒಳ್ಳೇದೇನಾಗಿಲ್ಲ, ಬಟ್ ನೋವು ಆಗ್ತಿದೆ ದಿನ. ಇಲ್ಲ ಮ್ಯಾಮ್, ಆ ಒಳಗಡೆ ಯಾವತ್ತು ಮನ್ಸು ಅನ್ನೋದು ಅದನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಮ್ಯಾಮ್. ಸರ್, ಇದೊಂದು 36-40 ದಿನ ಶೂಟ್ ಆಗಿದೆ ಸರ್. ಬೆಂಗಳೂರು ಮತ್ತೆ ಸಕಲೇಶ್ಪುರ, ತೀರ್ಥಹಳ್ಳಿ ಕೊಪ್ಪ, ಆಮೇಲೆ ನಾನು ಗುರುದತ್ ಕೊಪ್ಪ ಅಂತ ಅವ್ರಿಗೆ ನೆನೆಸ್ಕೋಬೇಕು ಸರ್, ಯಾಕಂದ್ರೆ ನಾನು ಈ ಲೊಕೇಶನ್ ಎಲ್ಲ ಅವ್ರ ಮನೆ ಅಕ್ಕಪಕ್ಕನೇ ಕೊಟ್ಟಿರೋದು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆಗಿದೆ ಸರ್, ಆಗಿದೆ ಸರ್. ಬಜೆಟ್ ನಾವು ಅನ್ಕೊಂಡ್ಗಿಂತ 1 to 4 ಬಲ್ ಆಗಿದೆ ಸರ್. ಹೌದು ಸರ್, ಒಂದು ಅನ್ಕೊಂಡಿ ಸರ್. ಹೇಳಿ ಸರ್, ಇನ್ನೊಂದು ಕ್ವಶನ್ ಇದ್ರೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿರ್ದೇಶಕರೇ.